ಹನ್ನೊಂದನೆಯ ಪ್ರಶ್ನೆ, ಪಪ್ಪಾಯಿ ಹಣ್ಣು ಮುಖ್ಯವಾಗಿ ಯಾವ ಪೋಷಕಾಂಶಕ್ಕೆ ಪ್ರಸಿದ್ಧ? ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಬಿ ನಾರು, ಆಪ್ಷನ್ ಸಿ ಉಪ್ಪು, ಆಪ್ಷನ್ ಡಿ ಕೊಬ್ಬು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾರು. 12ನೇ ಪ್ರಶ್ನೆ, ಪಪ್ಪಾಯಿ ಗಿಡವನ್ನು ಹೆಚ್ಚಾಗಿ ಹೇಗೆ ಬೆಳೆಯುತ್ತಾರೆ? ಆಪ್ಷನ್ ಎ ಕಸಿ ಮಾಡಿ, ಆಪ್ಷನ್ ಬಿ ಬೀಜದಿಂದ, ಆಪ್ಷನ್ ಸಿ ಬೇರು ತುಂಡಿನಿಂದ, ಆಪ್ಷನ್ ಡಿ ಕಾಂಡ ಕತ್ತರಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೀಜದಿಂದ. 13ನೇ ಪ್ರಶ್ನೆ, ಪಪ್ಪಾಯಿ ಗಿಡ ಸಾಮಾನ್ಯವಾಗಿ ಎಷ್ಟು ತಿಂಗಳಲ್ಲಿ ಫಲ ಕೊಡಲು ಆರಂಭಿಸುತ್ತದೆ? ಆಪ್ಷನ್ ಎ 2 ರಿಂದ 3 ತಿಂಗಳು, ಆಪ್ಷನ್ ಬಿ 6 ರಿಂದ 9 ತಿಂಗಳು, ಆಪ್ಷನ್ ಸಿ 18 ತಿಂಗಳು, ಆಪ್ಷನ್ ಡಿ 3 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 6 ರಿಂದ 9 ತಿಂಗಳು. 14ನೇ ಪ್ರಶ್ನೆ, ಪಪ್ಪಾಯಿ ಹಣ್ಣು ಯಾವ ಋತುವಿನಲ್ಲಿ ಹೆಚ್ಚು ಲಭ್ಯ? ಆಪ್ಷನ್ ಎ ಬೇಸಿಗೆ ಮಾತ್ರ, ಆಪ್ಷನ್ ಬಿ ಚಳಿಗಾಲ ಮಾತ್ರ, ಆಪ್ಷನ್ ಸಿ ಮಳೆಗಾಲ ಮಾತ್ರ, ಆಪ್ಷನ್ ಡಿ ವರ್ಷ ಪೂರ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವರ್ಷ ಪೂರ್ತಿ. 15ನೇ ಪ್ರಶ್ನೆ, ಪಪ್ಪಾಯಿ ಬೆಳೆಯಲ್ಲಿ ನೀರು ನಿಂತರೆ ಏನಾಗುವ ಸಾಧ್ಯತೆ ಹೆಚ್ಚು? ಆಪ್ಷನ್ ಎ ಹೆಚ್ಚು ಮಣ್ಣು ಬರುತ್ತದೆ, ಆಪ್ಷನ್ ಬಿ ಬೇರು ಕೊಳೆ ಉಂಟಾಗುತ್ತದೆ, ಆಪ್ಷನ್ ಸಿ ಎಲೆಗಳು ದೊಡ್ಡದಾಗುತ್ತವೆ, ಆಪ್ಷನ್ ಡಿ ಹಣ್ಣು ಸಿಹಿಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೇರು ಕೊಳೆ ಉಂಟಾಗುತ್ತದೆ. 16ನೇ ಪ್ರಶ್ನೆ, ಪಪ್ಪಾಯಿ ಹಣ್ಣು ಸಾಮಾನ್ಯವಾಗಿ ಯಾವ ಉದ್ದೇಶಕ್ಕೆ ಹೆಚ್ಚು ಬಳಸಲಾಗುತ್ತದೆ? ಆಪ್ಷನ್ ಎ ಜ್ಯೂಸ್, ಆಪ್ಷನ್ ಬಿ ಸಲಾಡ್, ಆಪ್ಷನ್ ಸಿ ಔಷಧಿ ಬಳಕೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. 17ನೇ ಪ್ರಶ್ನೆ, ಭಾರತದಲ್ಲಿ ಪಪ್ಪಾಯಿ ಉತ್ಪಾದನೆಯಲ್ಲಿ ಪ್ರಮುಖ ರಾಜ್ಯಗಳಲ್ಲಿ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. 18ನೇ ಪ್ರಶ್ನೆ, ಪಪ್ಪಾಯಿ ಗಿಡದ ಹೂವುಗಳಲ್ಲಿ ಯಾವ ವಿಧಗಳು ಕಂಡುಬರುತ್ತವೆ? ಆಪ್ಷನ್ ಎ ಗಂಡು ಹೆಣ್ಣು ಮತ್ತು ಉಭಯಲಿಂಗ, ಆಪ್ಷನ್ ಬಿ ಗಂಡು ಮಾತ್ರ, ಆಪ್ಷನ್ ಸಿ ಹೆಣ್ಣು ಮಾತ್ರ, ಆಪ್ಷನ್ ಡಿ ಹೂವೇ ಇರುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಡು ಹೆಣ್ಣು ಮತ್ತು ಉಭಯಲಿಂಗ. 19ನೇ ಪ್ರಶ್ನೆ, ಪಪ್ಪಾಯಿ ಹಣ್ಣು ಯಾವ ಆರೋಗ್ಯ ಸಮಸ್ಯೆಗೆ ಹೆಚ್ಚು ಸಹಾಯಕವೆಂದು ಪರಿಗಣಿಸಲಾಗುತ್ತದೆ? ಆಪ್ಷನ್ ಎ ಜೀರ್ಣಕ್ರಿಯೆ ಸುಧಾರಿಸಲು, ಆಪ್ಷನ್ ಬಿ ದೃಷ್ಟಿ ಕಡಿಮೆಯಾಗಲು, ಆಪ್ಷನ್ ಸಿ ಶ್ರವಣ ಶಕ್ತಿ ಹೆಚ್ಚಿಸಲು, ಆಪ್ಷನ್ ಡಿ ಕೂದಲು ಕಪ್ಪಾಗಿಸಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣಕ್ರಿಯೆ ಸುಧಾರಿಸಲು. 20ನೇ ಪ್ರಶ್ನೆ, ಹೊಟ್ಟೆಯಲ್ಲಿ ಮಗು ಇದ್ದವರು ಪಪ್ಪಾಯ ತಿಂದರೆ ಏನಾಗುತ್ತದೆ? ಆಪ್ಷನ್ ಎ ಹೃದಯಾಘಾತ, ಆಪ್ಷನ್ ಬಿ ಕ್ಯಾನ್ಸರ್, ಆಪ್ಷನ್ ಸಿ ಗರ್ಭಪಾತ, ಆಪ್ಷನ್ ಡಿ ಮೂಲವ್ಯಾಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗರ್ಭಪಾತ.